2028ಕ್ಕೆ ಖಾನಾಪುರದಿಂದ ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದ್ರೆ ಬಿಜೆಪಿ ಪಕ್ಷ ಗೆಲ್ಲಿಸ್ತೀನಿ ಅಂದ್ರು ಲೀಡರ್ ಪ್ರಮೋದ್ ಕೋಚೇರಿ. ಬೆಳಗಾವಿ ಜಿಲ್ಲಾ ಬಿಜೆಪಿ ಘಟಕದ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ ಅವರು 58ನೇ ವರ್ಷಕ್ಕೆ ಇಂದು ಕಾಲಿಟ್ಟಿದ್ದು, ಹುಟ್ಟುಹಬ್ಬದ ನಿಮಿತ್ತ ಖಾನಾಪುರ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ನಂತರ ಮನವಿ ಸಮುದಾಯ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್, ಮಾಜಿ ಅಧ್ಯಕ್ಷ ಸಂಜಯ್ ಕುಬಲ್, ಮುಖಂಡ ಚೇತನ್ ಸೇರಿದಂತೆ ವಿವಿಧ ಮುಖಂಡರು ಹಾಗೂ ಪೂಜ್ಯ ಶಿವಪುತ್ರ ಶಾಂತಿಲೇಶ್ವರ ಸ್ವಾಮೀಜಿ ಅವರು ಪ್ರಮೋದ್ ಕೋಚೇರಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ರಾಜ್ಯಸಭಾ ಸದಸ್ಯರು ಆಗಲೆಂದು ಶುಭ ಕೋರಿದ್ದಾರೆ. ವಿಶೇಷವಾಗಿ ಒಂದು ಖಾನಾಪುರದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಕ್ಕಂಥವರಲ್ಲಿ ಪ್ರಮೋದ್ ಕೋಚೇರಿ ಅವರು ಸಹ ಒಬ್ಬರು. ಅವರು ಇವತ್ತು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಪ್ರಮೋದನ ಕೋಚೇರಿ ಈಗ 57ನೇ ಹುಟ್ಟುಹಬ್ಬದ್ದು. ಈಗ ನಾವು ನಮ್ಮ ಈ ಆಫೀಸ್ನಲ್ಲಿ ಎಲ್ಲ ಕಾರ್ಯಕರ್ತೆ ವತಿಯಿಂದ ಅವ್ರದ್ದು ವಾರ್ಡ್ ದಿವಸದ ಸನ್ಮಾನ ಮಾಡಿದ್ದೇವೆ. ಈಗ ಅವರು 35 ವರ್ಷ ಈ ನಮ್ಮ ಖಾನಾಪುರ ಕ್ಷೇತ್ರ ಅದ MES ಕ್ಷೇತ್ರ ಇದೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಯಾವಾಗ ವಿಧಾನಸಭಾ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಯ್ತು, ಆ ಟೈಮ್ನಲ್ಲಿ ಈ ಕ್ಷೇತ್ರ ಅಪಕ್ಷ ಅಂದ್ರೆ MES ಗೆದ್ದು ಬಂದಿದೆ. MLA, EP, ZP. ಅದ ಟೈಮ್ನಲ್ಲಿ ಅವರು ಪ್ರಮೋದನ ಕೋಚೇರಿ ಮತ್ತು ಬಾಬುರಾವ್ ದೇಸಾಯಿ, ಸಂಜಯ್ ಕುಬಲ್, ಒಂದು 4-5 ಮಂದಿ ವಿಶೇಷ ಪ್ರಯತ್ನ ಮಾಡಿ ಹೆಂಗ ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಸಾಹೇಬ್, ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಾಹೇಬ್, ಮತ್ತು ಇಲ್ಲೇ ಅವರು 4-5 ಮಂದಿ. ಅದು ವಿಶೇಷ ಅಂದ್ರೆ ಅವರು ಪ್ರಮೋದನ ಕೋಚೇರಿ ಆ ಕಾಲದಿಂದ ಈಗ ಸತತ ಪರಿಶ್ರಮ ಮಾಡಿ ಒನ್ ಟೈಮ್ 2008ನಲ್ಲಿ ಇಲ್ಲೇ ಭಾರತೀಯ ಜನತಾ ಪಾರ್ಟಿದ ಪಕ್ಷದ ಪ್ರಹ್ಲಾದ್ ರೇಮಾನಿಜಿ ಇಲ್ಲೇ MLA ಆದ. ನೆಕ್ಸ್ಟ್ ನಾ MLA ಆತ. ಈಗ ನೋಡಿದ್ರ ನಮ್ಮ ಸಂಘಟನೆ ಈಗ ಎಲ್ಲ BJP ಮಯ ಆತ. ಅದಕ್ಕೆ ಕಾರಣ ಅವ್ರದ ಸತತ ಪ್ರಯತ್ನ, ಯಾರು ಅದ ಸಂಶಯ ಮಾಡಂಗಿಲ್ಲ. ಭಾಳ ಮಂದಿ ಕಾರ್ಯಕರ್ತೆ ಇರ್ತಾರೆ, ಏನು ಒಂದು ಹೊರಗಿನ ಮಂದಿ ಬಂದ್ರ ಅವ್ರ ಕಡೆ ಹೋಗಿ ನಾ ಬೆಂಬಲ ಕೊಡ್ತೇವೆ, ಆ ಪ್ರಕಾರ ಮಂದಿ ಇರ್ತಾರೆ. ಅವರು ಒಟ್ಟ ಬದಲು ಮಾಡಿಲ್ಲ. ಈ ತನಕ ವ್ಯವಸ್ಥಿತವಾಗಿ ಅವರು ಸಂಘಟನೆ ಪರವಾಗಿ ಕೆಲಸ ಮಾಡ್ತಾರೆ. ಮತ್ತು ಅವ್ರದ್ದು ಸಂಪರ್ಕ ಏನದಾರಲ್ಲ, ನಮ್ಮ ತಾಲೂಕಿನಲ್ಲಿ 300 ಸಣ್ಣ ದೊಡ್ಡ ಹಳ್ಳಿ ಅದಾರ. ಪ್ರತಿ ಹಳ್ಳಿನಲ್ಲಿ ಅವ್ರದ್ದು ಸಂಪರ್ಕ ಕಾರ್ಯಕರ್ತೆ ಅದ. ಏನು ಪ್ರಾಬ್ಲಮ್ ಬಂದ್ರೆ ಪೈಲಾ ಫೋನ ಅವ್ರಿಗೆ ಬರ್ತದೆ ಮತ್ತು ಅವರು ನಮಗೆ ಹೇಳ್ತಾರೆ. ಆ ಪ್ರಕಾರ ನಾವು ಈಗ ಕೂಡೆ ಏನು ವಿಕಾಸ ಬಗ್ಗೆ, ಸಂಘಟನೆ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಆ ಕಾರಣಕ್ಕೆ ಅವರು ನಮ್ಮ ತಾಲೂಕಾ ವತಿಯಿಂದ, ನಮ್ಮ ಮಹಾಲಕ್ಷ್ಮಿ ಗ್ರೂಪ್ ವತಿಯಿಂದ ಅವ್ರಿಗೆ ವಾರ್ಡ್ ದಿವಸ ಪರವಾಗಿ ಶುಭಾಶಯ ಹೇಳ್ತೀವಿ. ಈಗ ರಾಜಕೀಯದಲ್ಲಿ ಏನಪ್ಪ ಅಂತಾರೆ, ಫಾಸ್ಟ್ ರಿಸಲ್ಟ್ ಓರಿಯೆಂಟೆಡ್ ನೋಡ್ತಾರೆ ಸರ್. ವಿಶೇಷವಾಗಿ ಯಾವುದೇ ಕಾರ್ಯಕರ್ತ ಈ ನಮ್ಮ ಸನ್ಮಾನ್ಯ ಶ್ರೀ ಪ್ರಮೋದನ ಕೋಚೇರಿಯವರು ನಮ್ಮ ಬೆಳಗಾವಿ ಜಿಲ್ಲಾ BJPಯ ಉಪಾಧ್ಯಕ್ಷರಾಗಿ, ಎಲ್ಲರ ಅಭಿಮಾನಿಗಳಾಗಿ, ಸರ್ವ ಸಮಾಜದಲ್ಲಿ ಬೆಳೆಯುವಂಥ ವ್ಯಕ್ತಿಗಳು, ಎಲ್ಲರ ಭಕ್ತರ ಕಣ್ಮಣಿಯಾದಂಥವರು. ಸಮಾಜದಲ್ಲಿ ಧರ್ಮದ ಕಾರ್ಯ, ಪ್ರತಿಯೊಂದು ಸಮಾಜದ ಕಾರ್ಯದಲ್ಲಿ ಮುನ್ನಡೆದು ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರಾಗಿದ್ದಾರೆ. ಅಂಥವರು ಇವತ್ತಿನ ದಿವಸ
ಹುಟ್ಟುಹಬ್ಬರ ಸಮಾರಂಭಕ್ಕೆ ಬಂದು ಅವರಿಗೆ ಶುಭ ಆಶೀರ್ವಾದವನ್ನು ಮಾಡಿ ಭಗವಂತ ಅವರಿಗೆ 100 ವರ್ಷ ಆಯುಷ್ಯನ್ನು ಕೊಟ್ಟು ರಾಜಕೀಯದಲ್ಲಿ ಮುಂದೆ ಬರುವ ಹಾಗೆ ಸಿದ್ಧಶಿವಯೋಗಿ ಶಾಂಡಿಲೇಶ್ವರ ಶಾಂಭವಿ ದೇವಿಯ ಕೃಪಾ ಆಶೀರ್ವಾದ ಸದಾಕಾಲ ಅವರ ಮೇಗಿರಲಿ. ಮುಂದೆ ರಾಜ್ಯಸಭಾ ಸದಸ್ಯರಾಗಿ ಈ ನಮ್ಮ ಭಾಗದಲ್ಲಿ ಒಳ್ಳೆಯ ಕಾರ್ಯ ಅವರು ಮಾಡಲಂತೇಳಿ ಇವತ್ತಿನ ದಿವಸ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸ್ವಾಮೀಜಿ. ಸಂದರ್ಶನದಲ್ಲಿ ಮಾತನಾಡಿದ ಬರ್ತ್ಡೇ ಬಾಯ್ ಪ್ರಮೋದ್ ಕೋಚೇರಿ ತಮ್ಮ ರಾಜಕೀಯ ಜೀವನದ ಏಳು ಬೀಳುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಸ್ತುತ ಪ್ರಮುಖ ಪಕ್ಷಗಳಲ್ಲಿ ಒಂದು ಮತ್ತು ಅತಿ ದೊಡ್ಡ ಪಕ್ಷ ಒಂದು BJP ಪಕ್ಷ. ಒಂದು ತಳಮಟ್ಟದಿಂದ ಇರಿದು ಒಂದು ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸ್ತಕ್ಕಂಥದ್ದು ಇದಿದೆ. ಇಂಥ ಸಂದರ್ಭದಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಯಾವುದೇ ರೀತಿ ಅಧಿಕಾರದ ಒಂದು ರೀತಿ ಆಸೆ ಇಲ್ಲದೆ, ಆಕಾಂಕ್ಷೆ ಇಲ್ಲದೆ ತಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥವರಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಇದ್ದಾರೆ. ಇಂಥವುದರಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವ್ರು BJP ಪಕ್ಷ ಅಂದಿದ ತಕ್ಷಣ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಪ್ರಮೋದ್ ಕೋಚೇರಿ ಸಾಹೇಬರು. ಇವರು ಮೂಲತಃ ಒಂದು ರೀತಿ ಖಾನಾಪುರ ಒಂದು ರೀತಿ ತಾಲೂಕಿನ ಕೊಡಚವಾಡ ಗ್ರಾಮದವರಾಗಿ ಸಾಕಷ್ಟು BJP ಪಕ್ಷವನ್ನ ಹಲವಾರು ಪಕ್ಷಗಳ ಒಂದು ರೀತಿ ವೈಮನಸ್ ನಡುವೆಯೂ ಸಹ BJP ಪಕ್ಷವನ್ನು ಕಟ್ಟು ಬೆಳೆಸಿ ಸತತ 2 ಬಾರಿ BJP ಪಕ್ಷ ಗೆಲ್ಲೋದಕ್ಕೆ ಕಾರಣರಾಗಿದ್ದಾರೆ. ಜೊತೆಗೆ BJP ಈ ಭಾಗದಲ್ಲಿ ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಅವರು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೇಳಿ ಸರ್, ಯಾವುದೇ ಒಬ್ಬ ಕಾರ್ಯಕರ್ತ, ಪಾರ್ಟಿ ಮುಖಂಡ ಆದ್ರೆ ಬೇಗ ರಿಸಲ್ಟ್ ಓರಿಯೆಂಟೆಡ್ ನೋಡ್ತಾರೆ ಸರ್. ವಿಶೇಷವಾಗಿ ಸತತ 35 ವರ್ಷಗಳ ಕಾಲ ಯಾವುದೇ ರೀತಿಯ ಏನು ಅಧಿಕಾರ ಇಲ್ಲ, ಏನೂ ಇಲ್ಲ, ನಿಮ್ಮ ಗೌರ್ಮೆಂಟ್ ಬಂತು, ಎಲ್ಲ ಇತ್ತು, ಯಾವ ನಿಗಮ ಮಂಡಳಿನೂ ಇಲ್ಲ, ಆದ್ರೂ ಸಹ ಕಾರ್ಯಕರ್ತರಾಗಿ ಪಕ್ಷ ಕಟ್ಟಿದ್ರಿ. ಇದು ಭಾರತೀಯ ಜನತಾ ಪಾರ್ಟಿ ನಮಗೆ ವ್ಯಕ್ತಿಗಿಂತ ಪಾರ್ಟಿಗಿಂತ ದೇಶನ ಒಂದು ಇತರ ನೀಡಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ನಾವು ಇವತ್ತಿನವರೆಗೂ ಸತತವಾಗಿ ದುಡಿಯುವಂಥ ಒಂದು ಕಾರಣ ಅಂತಾರೆ ರಾಷ್ಟ್ರೀಯ ಸೇವೆ ಸಂಘದ ಒಂದು ಮಾರ್ಗದರ್ಶನ. ಮತ್ತು ಇದು ನಮ್ಮ ದೇಶ ಧರ್ಮ ಅಂತೇಳಿ ನಾವು ಪಾರ್ಟಿಲಿ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಹೊರತಾಗಿ ನಮ್ಮದೇ ಆದಂಥ ಸ್ವಾರ್ಥ ಬುದ್ಧಿಯಿಂದ ಇವತ್ತು ಮಾಡಿದ್ರೆ ನಾವು ಪಾರ್ಟಿಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿರಲ್ಲ. ಒಂದೇನು ನಾವು ದೇಶಕ್ಕೆ ಒಂದು ಒಳ್ಳೆಯ ಸೇವೆ ಮಾಡೋಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಜನಪರವಂಥ ಕಾರ್ಯಕ್ರಮ, ಜನರಿಗೆ ಕೆಲಸ ಮಾಡೋದು ಕೆಲಸ ಸಾಕಷ್ಟು ನಾವು ಕೆಲಸ ಒಂದು ಭಾರತೀಯ ಜನತಾ ಇದ್ರೂ ಸಹ ಅದೊಂದು ಭಾರತೀಯ ಜನತಾ ಒಂದು ತಾಯಿ ರೂಪದಲ್ಲಿ ನಮಗೆ ಇವತ್ತು ಕೊಟ್ಟಂಥ ಕೆಲಸದಲ್ಲಿ ಸುಮಾರು ನಾವು ಕಾರ್ಯಕರ್ತರ ಕೆಲಸ ಆಗಲಿ, ಜನಪರ ಕೆಲಸಗಳಲ್ಲಿ, ಅಭಿವೃದ್ಧಿ ಕೆಲಸಗಳಾಗಲಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಕೆಲಸ ಸಾಕಷ್ಟು ನಾವು ಕೆಲಸ ಮಾಡೋಕೆ ಒಂದು ಅವಕಾಶ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಮಾಡಿಕೊಟ್ಟಿದೆ. ನಾನು ಭಾಳ ಹೆಮ್ಮೆ ಇದೆ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಇವತ್ತು ಭಾರತೀಯ ಜನರು ಕಾರ್ಯ ಮಾಡೋದಂತಂದರೆ ಒಂದು ದೇಶದ ಕೆಲಸ ಅಂತಾರೆ. ಮತ್ತು ಜನಪರದಂಥ ಕಾರ್ಯಕ್ರಮ ಯಾವ ಇದ್ರೂ ಸಹ ನಾವು ಅಧಿಕಾರಿಗಳಲ್ಲಿ ಹೋಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಗ್ರಾಮಗಳಲ್ಲಿರೋ ಕೆಲಸ ಮಾಡುವಂಥ ಹಿರಿಯರಿಂದ ನಾವು ಇವತ್ತು ಕೆಲಸ ಮಾಡಿದ್ವಿ. ನಮ್ಮ ಪಾರ್ಟಿ ಭಾರತೀಯ ಜನತಾ ಖಾನಾಪುರದಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಅಲ್ಲಿ ಹಿಂದೂ ಸಂಘಟನೆ ಅಂತ ಬಾಬುರಾವ್ ದೇಸಾಯಿ ಇರ್ಬೋದು, RSS ಇರ್ಬೋದು, ಬಜರಂಗ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ರಾಮ ಮಂದಿರ ಯಾವಾಗ ಕಟ್ಟುವಂಥ ಇದು ಪಾದಯಾತ್ರೆ ಅಥವಾ ರಾಮದ ಏನು ಇಟ್ಟಂಗಿಗಳನ್ನು ಕಲೆಕ್ಟ್ ಮಾಡುವಂಥ ರಥಯಾತ್ರೆ ಬಂತಲ್ಲ, ಆವಾಗ ಪ್ರೇರಣತೆ ಆಗಿ ನಾವು ಸ್ವಯಂ ಸಕ್ರಿಯರಿದ್ದಾಗ ಈ ಭಾರತೀಯ ಜನತಾ ಸೇರಬೇಕು, ನಾವು ಕೆಲಸ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ. ಏನು ಗೊತ್ತಿಲ್ಲ, ನಾವು ಕೆಲಸ ಮಾಡ್ಕೊಂತ ಹೊಂಟಿದ್ವಿ. ಮುಂದೆ ಏನು ಭವಿಷ್ಯ ಗೊತ್ತಿಲ್ಲ ನಮಗೆ. ಅವಕಾಶ ಸಿಕ್ಕರೆ ಮಾಡ್ತೇವೆ, ಅವಕಾಶ ದೇಶ ಸೇವೆ ಮಾಡೇ ಮಾಡ್ತೇವೆ, ಪಾರ್ಟಿ ಕೆಲಸ ಮಾಡೇ ಮಾಡ್ತೇವೆ. ಯಾವುದೋ ಥರದ ಆಶೆ ಆಕಾಶ ಕೊಟ್ಟರೆ ನಾವು ಕೆಲಸ ಮಾಡ್ತಾ ಇಲ್ಲ. ಅವಕಾಶ ಕೊಟ್ಟರೆ ಮೇಲಿನ ನಮ್ಮ ಅಧಿಕಾರಿಗಳು, ಮೇಲಿನ ನಮ್ಮ ವರಿಷ್ಠರು ಸರಳವಾಗಿ ಜನಪರದ ಕೆಲಸ ಮಾಡೋಂಥ ಸಿನ್ಸಿಯರ್ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಏನು ಸರ್, ಪ್ರಮೋದ್ ಕೋಚೇರಿ ಅವರು 57 ವರ್ಷ ಆದರೂ ಸಹ ಇನ್ನೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗೋರಲ್ಲ, ಏನು ಸರ್ ನಿಮ್ಮ ಗುಟ್ಟು? ವಿಶೇಷವಾಗಿ ಏನು, ಯಾರು ಸರ್ ನಿಮ್ಗೆ ಇನ್ಸ್ಪಿರೇಷನು? ಯಾರು ನಿಮ್ಮ ಗಾಡ್ ಫಾದರ್, ರಾಜಕೀಯ ಗಾಡ್ ಫಾದರ್ ಯಾರು? ನಮ್ಮ ರಾಜಕೀಯ ಗಾಡ್ ಫಾದರ್ ಅಂತಂದರೆ ಕುರ್ಚಿಗೋಸ್ಕರ ಯಾರೂ ಮಾಡಿಲ್ಲ. ಇವತ್ತು ಅನಂತಕುಮಾರ್ ಹೆಗಡೆ ಸಾಹೇಬರು ನಮಗೆ ಒಳ್ಳೆ ಮಾರ್ಗದರ್ಶಕರು. ಕೌಟಿಮಠ ಅವರು ಮಾಂತೇಶನ್ನ ಕೌಟಿಮಠ ಒಳ್ಳೆ ಮಾರ್ಗದರ್ಶಿದ್ದಾರೆ. ಇಲ್ಲಿ ಶಾಸಕರು ಪ್ರಹ್ಲಾದ್ ಅಂತ ಅವ್ರದ್ದು ನಮಗೂ ಅವರು MLA ನಮ್ಮನ್ನ ಅವ್ರ ಮುಂಚೆ ನಾವು ಬಂದ ಬಳಿಕ ಅವರು ಪಾರ್ಟಿಲಿ ಬಂದರು ಸಹ ಅವರು ಒಬ್ಬರು ಮಾರ್ತಾರೆ. ಇವತ್ತು MLA ಇದ್ದಂಥ ವಿಠಲ್ ಹಲಗೇಕರ್. ಮತ್ತು ಪಾರ್ಟಿ ವರಿಷ್ಠರಲ್ಲಿ ಕಡಾಡಿ ಸರ್ ಅವರು ಭಾಳ ವರ್ಷದಿಂದ ನಾವು ಅವ್ರು ಕೂಡ ಕೆಲಸ ಮಾಡಿದ್ವಿ. ಸುರೇಶ್ ಅಂಗಡಿಯವರು ಅವರು ಅಧ್ಯಕ್ಷದ ನಾವು ಸೆಕ್ರೆಟರಿ ಅಂತ ಕೆಲಸ ಮಾಡಿದ್ದೀವಿ. ನಮ್ಮ ವರಿಷ್ಠ ನಮ್ಮ ಸಂಘದ ಎಲ್ಲ ನಮ್ಮ ಮನೆಗೆ ಇವತ್ತು ಮಂಗೇಜ್ ಬೆಂಡೆಯವರು ಇರ್ಬೋದು, ಶಂಕರಣ್ಣಜಿ ಇರ್ಬೋದು, ಇವರ ಪ್ರೇರಣೆಯಿಂದ ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಮತ್ತು ವೈಜ್ಞಾನಿಕ ಜೀವನ ಮಾಡಬೇಕಾದ್ರೆ ಸಂಘದ ಒಂದು ಮಾರ್ಗದರ್ಶನ ನಮಗೆ. ಇವತ್ತಿನ ನಾವೀಗ ಹೆಂಗೆ ಎನರ್ಜಿದಾಗ ಕೆಲಸ ಮಾಡೋ ಕಾರಣ ಅಂದರೆ ಸಂಘನೇ, ಅದು ಬಿಟ್ಟು ಬೇರೆ ಯಾವುದಿಲ್ಲ. 2008ರಲ್ಲಿ BJP ತಗೊಬಂದ್ರಿ. ವಿಶೇಷವಾಗಿ ಪಾರ್ಲಿಮೆಂಟಿನ MLA ಮಾಡಿದ್ರಿ. ವಿಶೇಷವಾಗಿ ಅಲ್ಲಿಂದ ಇಲ್ಲಿವರೆಗೂ ಸಹ ಸಾಕಷ್ಟು ಇದಾಗಿದ್ರೆ ಒಂದಲ್ಲ ಯಾವಾಗಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿತ್ತಾ ಟಿಕೆಟ್ ನಿಂತ್ಕೊಳ್ರಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಯಾರು ಹೇಳಿದ್ರೆ? ಇಲ್ಲ, ನಮಗೆ ಅನಂತಕುಮಾರ್ ಹೆಗಡೆ ಒಂದು ಆಶ್ವಾಸನೆ ಇತ್ತು.
ಬರೋ ದಿವಸ ನಿಮಗೂ ಅವಕಾಶ ಕೊಡ್ತೇವೆ ಅಂತ. ಅದು ಯಾವ ರಾಜಕೀಯದ ಏನು ಗೊತ್ತಿಲ್ಲ ನಮಗೆ. ಖರೆ ನಮಗೊಂದು ವಿಶ್ವಾಸ ಇದೆ, ನಾವು ಮಾಡೋ ಕೆಲಸಕ್ಕೆ ಯಾವಾಗಾದ್ರೂ ಫಲ ಸಿಗ್ತದ್ದು ವಿಶ್ವಾಸನ ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಇದು MLA ಆಗ್ತಂತೇನು ಕೆಲಸ ಮಾಡ್ತಾ ಇಲ್ಲ. ಆದರೆ ಕೊಟ್ಟರೆ ಅವಕಾಶ ಕೊಟ್ಟರೆ ಒಳ್ಳೆ ನಾವು ನಿರ್ವಹಣೆ ಮಾಡಿ ಕೆಲಸ ಮಾಡಿ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ. ನಮ್ಗೊಂದು ಅವಕಾಶ ಕೊಟ್ಟರೆ ಪಾರ್ಟಿನಲ್ಲಿ ಶಾಸಕರ ಅವಕಾಶ ಕೊಟ್ಟರು ಒಳ್ಳೆ ನಿರ್ವಹಣೆ ಮಾಡ್ತೀನಿ. ಯಾವುದೋ ಒಂದು ಜವಾಬ್ದಾರಿ ಕೊಟ್ಟರು ನಿರ್ವಹಣೆ ಮಾಡಿ ಸಮಾಜಕ್ಕೆ ಒಂದು ನ್ಯಾಯ ಬರೆಯುವಂಥ ಕೆಲಸ ಮಾಡ್ತಾ ತಕ್ಕ ನನ್ನಲ್ಲಿದೆ. ನಾವು ಮಾಡ್ತೀವಿ. ಅದು ದೇವರ ಆಶೀರ್ವಾದ. ನಿಮ್ಮ ಗೌರ್ಮೆಂಟ್ ಬಂತು 2008 ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು. ತದನಂತರ ಮೊನ್ನೆ ಬೊಮ್ಮಾಯಿ ಅವರು, ಶೆಟ್ಟರ್ ಅವರು ಸಾಕಷ್ಟು ಜನ ಮುಖ್ಯಮಂತ್ರಿಗಳಾಗೋದ್ರು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಪ್ರಮೋದ್ ಕೊಚೇರಿ ಮನ್ಸು ಮಾಡಿದ್ರೆ ಒಳ್ಳೆ ನಿಗಮ ಮಂಡಳಿ ಪೋಸ್ಟ್ ತಗೋಬೋದಾಗಿತ್ತು, ಯಾಕೆ ತಗೊಳ್ಳಿಲ್ಲ? ಸತ್ಯ, ನಿಗಮಟ್ಟಿ ಆರಾಮಾಗಿ ನಾವು ತಗೋಬೋದಿತ್ತು. ನಮ್ಮ ವರಿಷ್ಠರು ಕೊಡ್ತಿದ್ರು, ನಾವು ಕೇಳಕ್ಕೆ ಹೋಗಿಲ್ಲ. ನಾವು ಅವ್ರ ಬಾಗಿಲಿಗೆ ಹೋಗಿ ನಮ್ಮೆಲ್ಲ ವರಿಷ್ಠರ ಬಾಗಿಲಿಗೆ ಹೋಗಿ ಅಥವಾ ಅದನ್ನ ಅವ್ರ ರಿಕ್ವೆಸ್ಟ್ ಯಾಕೆ ಮಾಡಿಲ್ಲ ಅಂತಂದ್ರೆ ನಮ್ಮನ್ನು ಗುರುತಿಸ್ಕೊಡ್ಬೋದು ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಇಷ್ಟು ವರ್ಷ ನಾವು ಕೆಲಸ ಮಾಡಿ ಜನಕ್ಕೆ ಗೊತ್ತಿದೆ. ಅದು ಯಾವುದಕ್ಕೂ ನಾವು ಹೋಗಿ ನಮಗೆ ಕೊಡ್ರಪ್ಪ ಅಂತ ನಾವು ಕೇಳಕ್ಕೆ ಹೋಗಿಲ್ಲ, ಲಾಬಿ ಮಾಡಿಲ್ಲ, ಕೇಳಿಲ್ಲ. ನಿಮ್ಮ ಹೆಸರು ಇತ್ತ? ಲಾಬಿ ಮಾಡಲು ಹೆಸರಾಗಿತ್ತು. ನಮ್ಮ ಕೇಂದ್ರ ಸರ್ಕಾರ, ಹಿಂದಿನ ಸರ್ಕಾರ ಇದ್ದಾಗ, ಮೋದಿಯವರ ಸರ್ಕಾರ ಇದ್ದಾಗ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ರು. ನನ್ನ ಹೆಸರು ಸಹ ಕೇಂದ್ರಕ್ಕೆ ಶಿಫಾರಸು ಸಹ ಮಾಡಿದ್ರು. ನನಗೆ ಗೊತ್ತಿದೆ ಯಾವ್ದಕ್ಕೂ ನನಗೆ ಗೊತ್ತಿಲ್ಲ ಅದು ಯಾಕೆ ಕಟ್ಟೈತೆ ಅಂತ. ಲಾಸ್ಟ್ ಹಂತಕ್ಕೆ ಬಂದು ಅದು ಎಲ್ಲಿ ಏನೈತೆ ಗೊತ್ತಿಲ್ಲ. ಬರೀ ನನ್ನ ಹೆಸರು ಮಾತ್ರ ಪಾಪ ರಾಜ್ಯದಿಂದ ನಿರ್ಮಲಾ ಸುರಾನ ಇರ್ಬೋದು, ಅವತ್ತಿನ ಅಧ್ಯಕ್ಷರು ಇರ್ಬೋದು, ಅವತ್ತಿನ ಮುಖ್ಯಮಂತ್ರಿ ಇರ್ಬೋದು, ಯಾರು ನಮ್ಮ ಕೋರ್ ಕಮಿಟಿ ಬೆಂಗಳೂರದವರು ನಮ್ಮ ಸ್ಟೇಟ್ ಆಫೀಸಿಂದ ನಾನು ಆಲ್ರೆಡಿ ನನ್ನ ಹೆಸರು ದಿಲ್ಲಿಗೆ ಮತ್ತೆ ಹೊರಗೆ ಹೋಗಿತ್ತು. ಅದು ಯಾವುದಕ್ಕೆ ಏನಾಗಲಿಲ್ಲ ಗೊತ್ತಿಲ್ಲ. ನಾವು ಅದನ್ನ ಪ್ರೆಷರ್ ಆಗಿ ನಾವು ಕೇಳಿಲ್ಲ. ಅದು ಲಾಬಿ ಮಾಡಿ ಕೇಳ್ತಿದ್ರೆ ಲಾಭ ಸಿಗ್ತದೆ ಅಂತ ಅನಿಸ್ತದೆ ಇಷ್ಟೇ. 2028 ಏನಾದ್ರು ಅಚ್ಚರಿಯ ಅಭ್ಯರ್ಥಿ ಅನ್ನಂಗೆ ನಿಮ್ಗೇನೋ ಟಿಕೆಟ್ ಸಿಗ್ಬೋದು ಅಂತ ನಿರೀಕ್ಷೆ ಇಟ್ಕೋಬೋದಾ? ನಾನು ಒಂದು ವಿಶ್ವಾಸದಿಂದ ಕೆಲಸ ಮಾಡ್ತೇನೆ. ಪಾರ್ಟಿಯಲ್ಲಿ ಹೈಕಮಾಂಡ್ದವರು ಇವತ್ತು ಏನ್ ನಿರ್ಣಯ ತಗೋತಾರ ಗೊತ್ತಿಲ್ಲ. ಒಂದು ವಿಶ್ವಾಸ ಇದೆ, ಏನೋದು ನಿರ್ಣಯ ಮಾಡ್ಬೋದು, ಅವ್ರು ಕೊಡಬಹುದು ಅಂತೇಳಿ. ಆದ್ರೆ ನಾವು ಒಂದು ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ, ಈಗ MLA ಅವ್ರು ಹೇಳಿದ್ದಾರೆ ಸರ್, ನನ್ಗೇನಾದ್ರು ಪ್ರಮೋದ್ ಕೊಚೇರಿ ಸಿಕ್ಕಿದ್ರೆ ತುಂಬಾ ಹಾಲು ಕೊಡ್ದಂಗ ಆಗುತ್ತೆ ನಂಗೆ ಅಂತ ಹೇಳಿದ್ದಾರೆ. ಹೌದು, ನೋಡ್ರಿ MLA ಅವ್ರು ನೋಡ್ರಿ ಸ್ವಚ್ಛ ಮನಸ್ಸಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಬದಲು ಅವ್ರು ಭೇದ ಭಾವ ಇಲ್ಲ. ಇವತ್ತು ನಾವು ಅವ್ರಿಗೆ ಅವ್ರು MLA ಎಲೆಕ್ಷನ್ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬರು ಕ್ಯಾಂಡಿಡೇಟ್ ಆಗಿರ್ತಾರ, ವಿಶ್ವಾಸದಿಂದ ನಾವು ಓಡಾಡಿ ಕೆಲಸ ಮಾಡಿದ್ವಿ. ಎಲ್ಲಿ ಗೆಲ್ಲಿಸ್ಬೇಕು ಭಾಳ ನಮ್ಮ ಪ್ರಮುಖರೆಲ್ಲ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾವು ಯಾರ್ಯಾರು ಕಾರ್ಯಕರ್ತರು ಹೆಂಗೆ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ, ಅಳ್ದು ತೂಗಿ ಅವ್ರು ನೋಡ್ತಾರೆ. ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಾವು ಅವ್ರ ಮೇಲೆ ವಿಶ್ವಾಸ ಇದೀವಿ. ನಾವು ವಿಶ್ವಾಸದಿಂದ ಅವ್ರು ಕೂಡ ಇರ್ತೇವೆ, ಅವ್ರು ನಮ್ಮ ಮೇಲೆ ವಿಶ್ವಾಸದಿಂದ ಇರ್ತಾರೆ. ಅದು ಬಹಳ ಮುಖ್ಯ ಇದೆ. ಈಗ ಕೆಲವು ಮಾಜಿ ಶಾಸಕರು, ವಿಶೇಷವಾಗಿ ಕೆಲವರು ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮನ್ನೆಲ್ಲ ಓವರ್ಟೇಕ್ ಮಾಡಿ ಅವ್ರು ಟಿಕೆಟ್ ಲಾಬಿ ಮಾಡ್ತಾರೆ 2028. ಇಲ್ಲ, ಅವ್ರು ನೋಡ್ರಿ ಅವ್ರವ್ರ ಇಷ್ಟ. ಈಗ ಅವ್ರ MLA ಅವರು ಮಾಡಬಹುದು, ಬೇರೆ ನಮ್ಮ ಪ್ರಮುಖ ಲೀಡರ್ಗಳು ಮಾಡಬಹುದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಮಾಡಬಹುದು, ನಾವು ಮಾಡಬಹುದು. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮೇಲಿನ ವರ್ಷ ಏನ್ ನಿರ್ಣಯ ತಗೋತಾರೆ, ಏನ್ ಮಾಡ್ತಾರೆ, ನಾವು ಬದ್ಧಾಗಿ ನಾವು ಕೆಲಸ ಮಾಡ್ತೀವಿ. 2028 ಕೊಟ್ಟರೆ ಬಿಜೆಪಿನೇ ಗೆಲ್ಲಿಸ್ತೀರಾ? 100% ಬಿಜೆಪಿ ಗೆಲ್ಲಿಸ್ತೀವಿ. ಯಾವ ಅಭ್ಯರ್ಥಿ ಬಿಜೆಪಿ ಗೆಲ್ಲಿಸ್ತೀವಿ. ಹೇಳಿ ಸರ್, ವಿಶೇಷವಾಗಿ ಕೊನೆ ಪ್ರಶ್ನೆ. ಸಾಕಷ್ಟು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಒಳ್ಳೆ ಸ್ನೇಹಮಯ ಒಂದ್ ರೀತಿ ವ್ಯಕ್ತಿತ್ವದಿಂದ ಸಾಕಷ್ಟು ಅಭಿಮಾನಿಗಳ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ನೋಡ್ರಿ, ಉದಾಹರಣವಾಗಿ ಒಂದು ಬಾಬರ್ ಸರ್ ಒಂದು ಉದಾಹರಣೆ ಕೊಡ್ತೇನೆ ನಾನು. ಅವ್ರ ಬಾಗಿಲಿಗೂ ಒಂದು ಇವತ್ತು MLA ಆಗೋ ಟಿಕೆಟ್ ಬಂದ್ರು ಸಹ ಬಿಟ್ಟು ಕೊಟ್ಟು ಪ್ರಹ್ಲಾದ್ ರೇವಣ್ಣ MLA ಮಾಡುವಂತ ಶಕ್ತಿ ರೂಪಿಸೋದು ಬಾಬರ್ ಸರ್ ನಮ್ಮೊಂದು ಉದಾಹರಣೆ ಇದ್ದಾರೆ. 2000 ಸಕ್ರಿಯಾಗಿ ಅವರು ನಮ್ಮ ಪಾರ್ಟಿಲಿ ಇವತ್ತು ಕೆಲಸ ಮಾಡ್ತಿದ್ರು ಸಹ ಮೊದಲು 1% ಕೆಲಸ ಮಾಡಿದ್ರು. ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ, 1% ಭಜನೆ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ತ್ಯಾಗಮಯವಾಗಿ ನಾವು ಇವತ್ತು ಕಾರ್ಯಕರ್ತಿದ್ದೇವೆ ಅಂತೇಳಿ ಪಾರ್ಟಿ ಎಷ್ಟು ಬರ ಗಟ್ಟಿದೆ. ಸಂಘದ ಒಂದು ಮಾರ್ಗದರ್ಶನ ಇದೆ, ಸಂಘದ ಒಂದು ಆದರ್ಶ ಇದೆ ನಮಗೆ, RSS. ಹೀಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇದೆ ಜೂನ್ಗೆ. ವಿಶೇಷವಾಗಿ ಸಾಕಷ್ಟು ಜನ ಹೇಳಿದ್ದಾರೆ, ನಾವು ಆಗ್ರಹ ಮಾಡ್ತೀವಿ ಪ್ರಮೋದ್ ಕೊಚೇರಿ ರಾಜ್ಯಸಭಾ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ನೋಡಿ ದಿಲ್ಲಿ ವರಿಷ್ಠರಿಗೆ ಈಗಾಗಲೇ ನಾವು ವಿನಂತಿ ಮಾಡ್ಕೊಳ್ಳೋದು, ಒಂದು ಅವಕಾಶ ನಮಗದು ಕೊಡಿ. ನಾವು ಸಮಾಜ ಪರವಾಗಿ ಒಂದು ಕೆಲಸ ಮಾಡ್ತೀವಿ. ಒಂದು ಅಧಿಕಾರ ಇದ್ದರೆ ಕೆಲಸ ಮಾಡೋಕೆ ಒಂದು ಅನುಕೂಲ ಅಷ್ಟೇ. ಇವತ್ತು ಪಾರ್ಟಿಲಿದ್ದು ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವ ಥರ ನಾವು ಹೋಗ್ಬೇಕು, ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಬೇಕು, ಏನು ಹೇಳಬೇಕು, ಅಲ್ಲಿ ಸತ್ಯ ಅಸತ್ಯ ಏನಿರಬೇಕು, ನಾವು ಯಾವ ಥರ ಕೆಲಸ ಈ ನಿಟ್ಟು ನಮಗೆಲ್ಲ ಗೊತ್ತಿದೆ. ಆದರೆ ವರಿಷ್ಠರು ನಾವು ಮಾತ್ರ ಎಷ್ಟು ವಿಚಾರ ಮಾಡಿದ್ರು, ನಮಗೊಂದು ಅವಕಾಶ ಕೊಟ್ಟರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಸಮಾಜಮುಖಿಯಾಗಿ ಅಂತೇಳಿ ಹೇಳಿದ್ದೀವಿ. ಕೊನೆ ಮಾತು, ನೋವಿನ ಸಂಗತಿ ಏನ್ ಸರ್? ನಿಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಕಟ್ಟಿ ಬೆಳೆಸಿದಿರ 35 ವರ್ಷ, ಏನ್ ನೋವು ಅನುಭವಿಸಿದ್ರಿ? ನೋವಿನ ಸಂಗತಿ ಏನಿಲ್ಲ. ಯಾರು ಬೇರೆ ಪಕ್ಷದವ್ರು ಟಾರ್ಗೆಟ್ ಮಾಡಿದ್ರ ನಿಮ್ಗೆ? ನಮ್ಮ ಬೇರೆ ಪಕ್ಷ ನಮ್ಗೆ ಯಾರಿಗೂ ಇಲ್ಲಿ ಟಾರ್ಗೆಟ್ ಮಾಡಿಲ್ಲ, ಟಾರ್ಗೆಟ್ ಮಾಡೋದು ಪ್ರಶ್ನೆ ಇಲ್ಲ. ನಾವು ಸತ್ಯದ ಸಮಾಜಕ್ಕೆ ಸೋಕು ನಿಂತಿದ್ವಿ ಅಂದ್ಕೊಳ್ಳಿ. ರಾಜಕೀಯವಾಗಿ ಯಾರು ಟಾರ್ಗೆಟ್ ಮಾಡಿಲ್ಲ, ಮಾಡಿದ್ರು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಸತ್ಯದಿಂದ ಸಂಘಟನೆಯಿಂದ ದೇಶದ ನಾವು ಕೆಲಸ ಮಾಡ್ಕೊಂಡಿದ್ವಿ. ಸಮಾಜದಲ್ಲಿ ಸತ್ಯವಾದ ಕೆಲಸ ನಾವು ಯಾವಾಗ ತೋರಿಸಿದ್ರೆ ಯಾರು ನಾವು ಎಷ್ಟೋ ಇರೋದು ಮಾಡೋರು ಎಲ್ಲೂ ನಿಲ್ಲುವುದಿಲ್ಲ. ಒಟ್ಟಾರೆ ನೀವು ಒಬ್ಬ ಕಾರ್ಯಕರ್ತರಾಗಿ ಕಟ್ಟಿ ಬೆಳೆಸ್ತೀರಿ ಬಿಜೆಪಿನ? ನಕ್ಕಿ ಕಳಿಸ್ತೇವೆ. ಬರುವಂತದ್ದು ಮೇಲಿನ ಅವಕಾಶ ಏನು ಕೊಟ್ಟರು ಸಹ ನಾವು ನಿಭಾಯಿಸ್ತೇವೆ. 28ರಲ್ಲಿ ಯಾರ್ಯಾರು ಏನೇನು ಅವಕಾಶ ಏನು ನಿರ್ಣಯ ಇತ್ತು ಅದಕ್ಕೆ ಬದ್ದಿದ್ವಿ. ನಮಗೂ ಅವಕಾಶ ಕೊಟ್ಟು ನಾವು ಮಾಡ್ತೀವಿ.
ಓಕೆ ಸರ್, ಧನ್ಯವಾದಗಳು. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಬರ್ತ್ಡೇ ಬಾಯ್ ಆಗಿರ್ತಕ್ಕಂಥ ಶ್ರೀ ಪ್ರಮೋದ್ ಕೊಚೇರಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಈ ಸಂದರ್ಭದಲ್ಲಿ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಕೊಪ್ಪ ಬಾಬಾರಾವ್ ದೇಸಾಯಿ, ಧನಶ್ರೀ ಸರ್ದೇಸಾಯಿ, ಕಂಬೀರಿ ಸೇರಿದಂತೆ ವಿವಿಧ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾರಿಶ್ವಾಡ ಶ್ರೀ ಶಾಂಡಿಲೇಶ್ವರ ಮಠದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಎಲ್ಲರನ್ನ ಆಹ್ವಾನಿಸಲಾಯಿತು. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ನಮ್ಮ ಮಲಪ್ರಭಾ ನದಿಯ ತವರೂರು ಖಾನಾಪುರದ ಸುಕ್ಷೇತ್ರ ಖಾನಾಪುರದಲ್ಲಿ ಒಂದು ರೀತಿ ಪಾರಿಶ್ವಾಡದಲ್ಲಿ ಶ್ರೀ ಸಿದ್ಧ ಶಿವಯೋಗಿ ಶಾಂಡಿಲೇಶ್ವರರ 96ನೆಯ ವರ್ಷದ ಲಿಂಗ ಬೆಳಕಿನ ಕಾರ್ಯಕ್ರಮ, ನಮ್ಮೂರ ಅಜ್ಜನ ಜಾತ್ರೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಪೂಜ್ಯ ಶ್ರೀಗಳು ಆಗಮಿಸಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ. ಇದೇ ಗುರುವಿನ ನಡಿಗೆ ಭಕ್ತರ ಕಡೆಗೆ, ಭಕ್ತರ ನಡಿಗೆ ಜಾತ್ರೆ ಕಡೆಗೆ ಅಂತಕ್ಕಂಥ ವಿಶೇಷ ಸ್ಲೋಗನ್ ನಡಿ ಬಂದಿದ್ದಾರೆ. ಜಾತ್ರೆ ನಡೀತಾ ಇರತಕ್ಕಂಥದ್ದು ದಿನಾಂಕ 22/1/2026 ನಡೀತಾ ಇದೆ. 23ವರೆಗೂ ಇದು ನಡೀತಾ ಇದೆ. ಅವತ್ತು ಅಮ್ಮನ ಉತ್ಸವ ಸಹ ನಡೀತಾ ಇದೆ. 24ನೇ ತಾರೀಕು ಶಾಂಭವಿ ಅಮ್ಮನವರ ಉತ್ಸವ ಮತ್ತೆ ಒನ್ನಾಟ ನಡೀತಾ ಇದೆ. 25ನೇ ತಾರೀಕು ನವಚಂಡಿಕ ಹೋಮ ನಡೀತಾ ಇದೆ. ಮತ್ತೆ ಅವತ್ತೇ ಪಲ್ಲಕ್ಕಿ ಉತ್ಸವ ಸಹ ನಡೀತಾ ಇದೆ. 26ನೇ ತಾರೀಕು ಮುಂಜಾನೆ ಅಂಬಲಿ ಜಂಡಿ ಜರುಗ್ತಾ ಇದೆ. 2 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ಜರುಗ್ತವೆ. ದಯವಿಟ್ಟು ವಿಶೇಷವಾಗಿ ಸಾಕಷ್ಟು ಈ ಕಡೆ ಭಾಗದಲ್ಲಿ ಧಾರ್ಮಿಕ ಸಾಕಷ್ಟು ತನ್ನ ಒಂದು ಮಾರ್ಗದರ್ಶನ ಮೂಲಕ ಮತ್ತೆ ಪ್ರವಚನ ಮೂಲಕ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಪೂಜ್ಯ ಶ್ರೀಗಳು. ದಯವಿಟ್ಟು ಸುತ್ತಮುತ್ತ ಇರತಕ್ಕಂಥ ಮತ್ತೆ ವಿವಿಧ ತಾಲೂಕುಗಳಿಂದ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಆಗಮಿಸಬೇಕು, ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.